ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ದಿನ ನೋಡಿ ನಾನು ತೊಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ಕಾದ ನಂತರ ಜೀರಿಗೆ ಮಾತ್ರ ಹಾಕ್ಕೊಳ್ಬೇಕು, ಸಾಸಿವೆ ಏನು ಬೇಡ. ಜೀರಿಗೆ ಚಟಪಟ ಅನ್ನೋವಾಗ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ಬೇಕು. ನೋಡಿ, ಜೀರಿಗೆ ಚಟಪಟ ಅನ್ನುವಾಗ ಕರಿಬೇವು ಹಾಕ್ಕೊಂಡೆ. ನೋಡಿ, ಕರಿಬೇವು ನಂತರ ಬೆಳ್ಳುಳ್ಳಿ, ಒಂದು 4-5 ಹೆಸರು ಬೆಳ್ಳುಳ್ಳಿ ಅಷ್ಟೇ ಸಾಕು, ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ. ಒಂದು 150 ಗ್ರಾಮ್ ತೊಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಬೇಕು. ಒಂದು ಈರುಳ್ಳಿ ಮಾತ್ರ ಸಾಕೋದಕ್ಕೆ ಒಂದು ಈರುಳ್ಳಿ ಹಾಕಿದ್ದೀನಿ. ನೋಡಿ, ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ, ನಂತರ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ತೊಂಡೆಕಾಯಿ, ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಆ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ಹಾಕ್ತೀನಿ. ನೋಡಿ, ತೊಂಡೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದು ಇದಕ್ಕೆ ಹಾಕ್ಕೊಂಡೆ. ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬರೀ ಆಯಿಲ್ ಹಾಕಿರ್ತೀವಲ್ಲ ಅಷ್ಟೇ ಸಾಕು, ಅದರಲ್ಲೇ ಫ್ರೈ ಆಗಿಬಿಡುತ್ತೆ. ತುಂಬ ಚೆನ್ನಾಗೂ ಬರುತ್ತೆ, ಟೇಸ್ಟು ತುಂಬ ಬೇಗನೆ ಆಗುತ್ತೆ. ನೋಡಿ, ಹಾಗೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. 1-2 ನಿಮಿಷ, 1-2-3 ನಿಮಿಷ ಮುಚ್ಚಿಡಬೇಕು. ನೋಡಿ, ನಂತರ ತೆಗೆದ್ಮೇಲೆ ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಈಗ ನೋಡಿ, ತೊಂಡೆಕಾಯಿ ತುಂಬ ಫ್ರೈ ಆಗಿದೆ ಚೆನ್ನಾಗಿ. ಈಗ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇನ್ನೊಂದು ಸಲ ಮುಚ್ಚಿಡಬೇಕು ಸ್ವಲ್ಪ ಹೊತ್ತು. ನೋಡಿ, ಈಗ ಮುಚ್ಚಳ ತೆಗೆದಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಆಲ್ ಮುಕ್ಕಾಲು ಭಾಗ ಆಗಿದೆ. ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀರು ಹಾಕಿಲ್ಲ, ಏನಿಲ್ಲ, ತಾನೇ ಎಣ್ಣೆಯಲ್ಲೇ ಬೆಂದಿದೆ ಇದು. ಇದಕ್ಕೆ ಲಾಸ್ಟಲ್ಲಿ ಕೊಬ್ಬರಿ ಪುಡಿ, ಎಳ್ಳು, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದು ಮಿಕ್ಸಿ ಮಾಡಿರ್ತೀವಿ, ಅದು ಹಾಕಬೇಕು. ಈಗ ಖಾರ ಹಾಕ್ತಾಯಿದ್ದೀನಿ. ನೋಡಿ, ಚಿಲ್ಲಿ ಪೌಡರ್ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು, ಇಲ್ಲ ತುಂಬ ಖಾರ ಇದೆ ಇದು, ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿ ಇದು ತುಂಬ ಖಾರ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಖಾರ ಹಾಕಿದ್ದೀವಿ. ಖಾರದ ಪುಡಿ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಬೇಕು ಇನ್ನೊಂದ್ಸಲ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ತೊಂಡೆಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಶುಗರ್ ಇರೋರಿಗಂತೂ ಇದು ಇನ್ನೂ ತುಂಬ ಒಳ್ಳೆಯದು. ನೋಡಿ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈಗ ಆಗಿದೆ, ತೊಂಡೆಕಾಯಿ ಫ್ರೈ ರೆಡಿಯಾಗಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ಎಳ್ಳು, ಕೊಬ್ಬರಿ, ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿಟ್ಟಿದ್ದ ಪೌಡರ್ನ ಹಾಕಬೇಕು.
ಎಳ್ಳು ಅಂದರೆ ಕರಿ ಎಳ್ಳು ಮಿಕ್ಸಿ ಮಾಡಿದ್ದು, ಅದ್ರ ಜೊತೆ ಕೊಬ್ಬರಿನೂ ಮಿಕ್ಸಿ ಮಾಡಿದ್ದು, ಅದನ್ನು ಪೌಡರ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಅನ್ನದಲ್ಲಿ ಕೂಡ ತಿನ್ಬೋದು. ಈ ಪಲ್ಯನ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಇದನ್ನು ಸೈಡಲ್ಲಿ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದೀವಿ. ಕೊತ್ತಂಬರಿ ಕೂಡ ಟೇಸ್ಟ್ ಕೊಡುತ್ತೆ. ಈಗ ಪಲ್ಯ ರೆಡಿಯಾಗಿದೆ ನೋಡಿ. ಹಾಗೆ ನಾನು ಇವತ್ತು ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ, ಅದನ್ನೇ ಮ್ಯೂಸಿಕ್ ಮೂಲಕ ಹಾಕಿದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಮನೆ ಕೆಲಸ ನಾವೇ ಮಾಡಿದರೆ ಸ್ವಲ್ಪ ಎಕ್ಸರ್ಸೈಸ್ ಆಗುತ್ತೆ. ಕೈಗಳಿಗೆ ಕಾಲುಗಳಿಗೆ ಸ್ವಲ್ಪ ಎಕ್ಸರ್ಸೈಸ್ ಆಗಿ ಆ್ಯಕ್ಟಿವ್ ಆಗಿರ್ತೀವಿ ಅಂತ ನಾನು ಕೆಲಸದವ್ರನ್ನ ಹಚ್ಚಿಲ್ಲ ನೋಡಿ. ನನಗೆ ನಮ್ಮದೇನು ಅಂತ ಅದು ಮನೆಯೆಲ್ಲ 2 ಬೆಡ್ರೂಮು, 1 ಹಾಲು, ಅಡುಗೆ ಮನೆ ಅಷ್ಟೇ ನೋಡಿ. ಕಸ ಗುಡಿಸ್ತಾ ಇದ್ದೀನಿ. ನಾನು ಪೆಟ್ಸ್ ಹಾಕಿದ್ದೀವಿ ಒಂದು, ಅದರ ಹೆಸರು ಹೇಸಲ್ ಅಂತ. ಅದು ಕೂಡ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ ಕಸ ಗುಡಿಸುವಾಗ. ಇದೇನು ನಮ್ಮ ಮನೆ ಕೆಲಸ ನಮಗೆ ಹೆವಿ ಅನಿಸಲ್ಲ. ಕಾಫಿ ಕುಡಿತೀನಿ, ಆಮೇಲೆ ಕಸ ಗುಡಿಸಿದ ನಂತರ ಕಾಫಿ ಕುಡಿತೀನಿ ನೋಡಿ. ನೋಡಿ ನಾವು ಪೆಟ್ಟು ಹೇಗೆ ಕೂತ್ಕೊಂಡಿದ್ವಿ. ಈಗ ರೆಡಿಯಾದೆ. ಈಗ ವಾಕ್ ಹೋಗೋ ಟೈಮ್. ಅಲ್ಲೇ ಮನೆ ಮುಂದೆನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ 1 ಗಂಟೆ 1 ಅವರ್ ವಾಕ್ ಮಾಡ್ತೀನಿ. ನಂತರ ಟಿಫನ್ನು ನೋಡಿ, ವಾಕ್ ಹೊರಟಿದ್ದೀನಿ. ಡೈಲಿ 1 ಅವರು ಅಥವಾ 3/4 ಗಂಟೆ ವಾಕ್ ಮಾಡ್ತೀನಿ ನೋಡಿ. ಇದು ಲೇಕ್ ಹತ್ರ ವಾಕ್ ಹೋಗಿದ್ದಾಗ ತೆಗೆದ ಸ್ನ್ಯಾಪ್. ಥ್ಯಾಂಕ್ ಯು.